ಇವತ್ತು ನಾವು ಯೋಚನೆ, ಭಾವನೆ ಮತ್ತು ಕಾಯಿಲೆಗೆ ಇರೋ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ. BP, ಶುಗರು ಎಲ್ಲ ಇವಾಗ ಪ್ರೂವ್ ಆಗಿದೆ. ಯಾವುದು ಹೆರಿಡಿಟ್ರಿ ಅಲ್ಲ, ಅದ್ಯಾವುದು ಪಿತ್ರಾರ್ಜಿತ ಅಲ್ಲ, ಅದೆಲ್ಲ ಸ್ವಯಾರ್ಜಿತ. ಯೋಚನೆ ಮಾಡೋದ್ರಿಂದ ಕಾಯಿಲೆ ಬರುತ್ತೆ. ಕೆಲವ್ರು ಹೇಳ್ತಾರೆ, ಏನ್ರಿ ಈ ವಯಸ್ಸಿಗೆ ನೀವು BP ಬಂದ್ಬಿಡ್ತಾ, ಶುಗರ್ ಬಂದ್ಬಿಡ್ತಾ ಅಂತ ಕೇಳಿದ್ರೆ, ಏನ್ ಮಾಡೋದು ಸರ್, ಅದು ನಮ್ಮ ಪೇರೆಂಟ್ಸ್ ಗಿಫ್ಟು ಅಂತಾರೆ. ಅಂದ್ರೆ ಹೆರಿಡಿಟ್ರಿ ಅಂತ. ನಾವು ಯಾವಾಗ ಒತ್ತಡಕ್ಕೊಳಗಾಗ್ತೀವಿ ಅವಾಗ ಏನಾಗುತ್ತೆ, ಕಿಡ್ನಿ ಮೇಲ್ಗಡೆ ಒಂದು ಗ್ಲ್ಯಾಂಡ್ ಇದೆ, ಗ್ರಂಥಿ, ಅಡ್ರಿನಲಿನ್ ಅಂತ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಊಟನೇ ಇಲ್ದೇ ಆಸಿಡ್ ಸೆಕ್ರೆಟ್ ಆದ್ರೆ ಅದು ಆಸಿಡ್ ಏನಾರು ಮಾಡ್ಬೇಕಲ್ವಾ. ಮುಖದ್ ನಿಮ್ಗೆ ಗೊತ್ತು, ಚರ್ಮದ ಮೇಲೆ ಬಿದ್ರೆ ಏನಾಗುತ್ತೆ, ಸುಟ್ಟೋಗುತ್ತೆ. ಅದೇ ತರ ಹೊಟ್ಟೆ ಒಳಗಡೆನೂ ಅಷ್ಟೇ ಸಣ್ಣ ಸಣ್ಣ ಉಣ್ಣ ಆಗೋಕೆ ಶುರು ಆಗುತ್ತೆ. ಯೋಚನೆ, ಭಾವನೆ ಮತ್ತು ಕಾಯಿಲೆಗೆ ಇರೋ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಗೆಲ್ಲರಿಗೂ ಗೊತ್ತು, ಯೋಚನೆ ಮಾಡೋದ್ರಿಂದ ಕಾಯಿಲೆ ಬರುತ್ತೆ, ಟೆನ್ಷನ್ ಆಗೋದ್ರಿಂದ ಬೇರೆ ಬೇರೆ ರೀತಿ ಕಾಯಿಲೆ ಬರುತ್ತೆ ಅಂತ. ಆದ್ರೆ ಯಾಕೆ ಬರುತ್ತೆ, ಹೇಗ್ ಬರುತ್ತೆ ಅನ್ನೋದನ್ನ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಕೆಲವ್ರು ಹೇಳ್ತಾರೆ, ಏನ್ರಿ ಈ ವಯಸ್ಸಿಗೆ ನೀವು BP ಬಂದ್ಬಿಡ್ತಾ, ಶುಗರ್ ಬಂದ್ಬಿಡ್ತಾ ಅಂತ ಕೇಳಿದ್ರೆ, ಏನ್ ಮಾಡೋದು ಸರ್, ಅದು ನಮ್ಮ ಪೇರೆಂಟ್ಸ್ ಗಿಫ್ಟು ಅಂತಾರೆ. ಅಂದ್ರೆ ಹೆರಿಡಿಟ್ರಿ ಅಂತಾರೆ. ಆ ತರ ಏನೂ ಇಲ್ಲ. BP, ಶುಗರು ಎಲ್ಲ ಇವಾಗ ಪ್ರೂವ್ ಆಗಿದೆ. ಯಾವುದು ಹೆರಿಡಿಟ್ರಿ ಅಲ್ಲ, ಅದ್ಯಾವುದು ಪಿತ್ರಾರ್ಜಿತ ಅಲ್ಲ, ಅದೆಲ್ಲ ಸ್ವಯಾರ್ಜಿತ. ಅಂದ್ರೆ ನಾವು ಅದನ್ನ ಗಳಿಸ್ಕೊಂಡಿರ್ತೀವಿ. ಹೇಗ್ ಗಳಿಸ್ಕೊಂತೀವಿ? ಉದಾಹರಣೆಗೆ ನೋಡಿ, ಅದು ಸುಮಾರು ಮೆಕ್ಯಾನಿಸಮ್ಗಳಿದೆ. ಆದ್ರೆ ಅದ್ರ ಕೆಲವೊಂದು ಸರಳವಾಗಿ ಹೇಳ್ಬೇಕು ಅಂದ್ರೆ, ನಾವು ಯಾವಾಗ ಒತ್ತಡಕ್ಕೊಳಗಾಗ್ತೀವಿ ಅವಾಗ ಏನಾಗುತ್ತೆ, ಕಿಡ್ನಿ ಮೇಲ್ಗಡೆ ಒಂದು ಗ್ಲ್ಯಾಂಡ್ ಇದೆ, ಗ್ರಂಥಿ, ಅಡ್ರಿನಲಿನ್ ಅಂತ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಈ ಅಡ್ರಿನಲಿನ್ ಕೆಲಸ ಏನು ಅಂದ್ರೆ, ದೇಹದಲ್ಲಿರೋ ಎಲ್ಲ ಪ್ರಕ್ರಿಯೆಗಳನ್ನ ವೇಗನ ಜಾಸ್ತಿ ಮಾಡೋದು. ಉದಾಹರಣೆಗೆ ಉಸಿರಾಟ ಜಾಸ್ತಿ ಮಾಡೋದು, ಮತ್ತೆ ಜೀರ್ಣಶಕ್ತಿ ಜಾಸ್ತಿ ಮಾಡೋದು, ಮತ್ತೆ ದೇಹದಲ್ಲಿ ಇರೋ ಗ್ಲೂಕೋಸ್ ಅಂಶ ಜಾಸ್ತಿ ಮಾಡೋದು, ಮತ್ತೆ ಮೂತ್ರಪಿಂಡ ಕೆಲಸ ಮಾಡೋದನ್ನ ವೇಗನ ಜಾಸ್ತಿ ಮಾಡೋದು. ಯಾಕೆ ಅದು ಜಾಸ್ತಿ ಮಾಡುತ್ತೆ ಅಡ್ರಿನಲಿನ್ ಅಂದ್ರೆ, ನಮ್ಗೆ ಇವಾಗ ಅಡ್ರಿನಲಿನ್ ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ, ನಮ್ಮ ದೇಹ ಒತ್ತಡಕ್ಕೊಳಗಾದಾಗ ಎಮರ್ಜೆನ್ಸಿ ಹಾರ್ಮೋನ್ ಅಂತಾರೆ ಅದಕ್ಕೆ. ಅಂದ್ರೆ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಅದು ಉತ್ಪತ್ತಿ ಆಗೋದು. ಯಾಕೆ ಅದು ಅಂದ್ರೆ, ಈ ಎಮರ್ಜೆನ್ಸಿ ಇದ್ದಾಗ ಎಲ್ಲ ನಮ್ಗೆ ಬೇಗ ಬೇಕಲ್ವಾ. ಉದಾಹರಣೆಗೆ ಇವಾಗ ನೀವೆಲ್ಲ ಹೋಗ್ತಾ ಇರ್ತೀರಾ, ಒಂದು ಯಾರೋ ಕಳ್ಳ ಅಟ್ಟಿಸ್ಕೊಂಡ್ಬರ್ತಾನೆ, ಅವಾಗ ಎಮರ್ಜೆನ್ಸಿ ಅಲ್ವಾ, ಅದು ಎಮರ್ಜೆನ್ಸಿನೇ. ಅವಾಗ ನೀವು ಬೇಗ ಓಡ್ಬೇಕಾದ್ರೆ ಏನ್ ಬೇಕಾಗತ್ತೆ, ನಿಮ್ಗೆ ಶಕ್ತಿ ಬೇಕು, ಮತ್ತೆ ಆಮ್ಲಜನಕ ಜಾಸ್ತಿ ಬೇಕು ಅಲ್ವಾ, ಹಾರ್ಟ್ಗೆ, ಲಂಗ್ಸ್ಗೆ ಎಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಹಾರ್ಟ್ ಜಾಸ್ತಿ ಕೆಲಸ ಮಾಡಬೇಕು, ಲಂಗ್ಸ್ ಜಾಸ್ತಿ ಕೆಲಸ ಮಾಡಬೇಕು. ಅವಾಗ ನಮ್ಗೆ ಗಾಳಿ ಚೆನ್ನಾಗಿ ಸಿಗುತ್ತೆ, ಅವಾಗ ಬೇಗ ಓಡ್ಬೋದು. ಅದೇ ತರ ನಮ್ಮ ಹೊಟ್ಟೆನಲ್ಲಿರೋ, ಅಂದ್ರೆ ಸ್ಟಮಕ್ ಅಂತೀವಲ್ಲ, ಅದರಲ್ಲಿ ಆಸಿಡ್ ಜಾಸ್ತಿ ಸೆಕ್ರೆಟ್ ಆಗುತ್ತೆ. ಯಾಕೆ ಹೇಳಿ? ಯಾಕೆಂದ್ರೆ ಆಹಾರ ಉತ್ಪತ್ತಿ ಜಾಸ್ತಿ ಬೇಕು. ಯಾಕೆ ಜಾಸ್ತಿ ಬೇಕು? ಯಾಕೆಂದ್ರೆ ದೇಹಕ್ಕೆ ಅವಾಗ ಗ್ಲೂಕೋಸ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ, ಆಹಾರ ಜಾಸ್ತಿ ಬೇಕಾಗತ್ತೆ. ಅವಾಗ ಜೀರ್ಣ ಬೇಗ ಆಗ್ಬೇಕಾಗತ್ತೆ. ಅದಕ್ಕೋಸ್ಕರ ಆಸಿಡ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಅವಾಗ ಬೇಗ ಆಹಾರ ಜೀರ್ಣ ಆಗಿ ದೇಹದ ಎಲ್ಲಾ ಭಾಗಗಳಿಗೂ ಆಹಾರ ಹೋಗಿ ಶಕ್ತಿ ಹೋಗುತ್ತೆ, ಗ್ಲೂಕೋಸ್ ಅಂಶ ಹೋಗುತ್ತೆ. ಅವಾಗ ನಾವು ಬೇಗ ಓಡ್ಬೋದು. ಆದರೆ ಇದ್ಯಾವುದೂ ಇರಲ್ಲ. ಬರೀ ನಮ್ಮ ಮನಸ್ಸಿನೊಳಗಡೆ ಎಮರ್ಜೆನ್ಸಿ ಅನ್ಸುತ್ತೆ ನಮ್ಗೆ. ನಿಜವಾದ ಕಳ್ಳ ಇರಲ್ಲ, ಯಾವುದೇ ಹಾವು ಬಂದಿರಲ್ಲ, ಹುಲಿ ಅಟ್ಟಿಸ್ಕೊಂಬಂತಿರಲ್ಲ. ಆದ್ರೆ ನಾವು ಆತರ ಅನ್ಕೊಂಡ್ಬಿಡ್ತೀವಿ, ಯಾರೋ ಬಂದು ಏನೋ ಮಾಡ್ಬಿಡ್ತಾರೆ, ಇದರಿಂದ ಏನೋ ಜಗಳ ಆಗ್ಬೋದು. ಅವಾಗ ಏನಾಗುತ್ತೆ, ಈ ತರ ಅಡ್ರಿನಲಿನ್ ಹಾರ್ಮೋನ್ನ ರಿಲೀಸ್ ಮಾಡಿರುತ್ತೆ ಸುಮ್ನೆ. ಅವಾಗ ಏನಾಗುತ್ತೆ, ಊಟನೇ ಇರಲ್ಲ, ಹೊಟ್ಟೆನಲ್ಲಿ ಆಸಿಡ್ ಸೆಕ್ರೆಟ್ ಆಗಿರುತ್ತೆ. ಊಟನೇ ಇಲ್ದೇ ಆಸಿಡ್ ಸೆಕ್ರೆಟ್ ಆದ್ರೆ ಅದು ಆಸಿಡ್ ಏನಾರು ಮಾಡ್ಬೇಕಲ್ವಾ. ಮುಖದ್ ನಿಮ್ಗೆ ಗೊತ್ತು, ಚರ್ಮದ ಮೇಲೆ ಬಿದ್ರೆ ಏನಾಗುತ್ತೆ, ಸುಟ್ಟೋಗುತ್ತೆ. ಅದೇ ತರ ಹೊಟ್ಟೆ ಒಳಗಡೆನೂ ಅಷ್ಟೇ ಸಣ್ಣ ಸಣ್ಣ ಉಣ್ಣ ಆಗೋಕೆ ಶುರು ಆಗುತ್ತೆ. ಅದರಿಂದ ಗ್ಯಾಸ್ಟ್ರಿಕ್ ಆಗೋಕೆ ಶುರು ಆಗುತ್ತೆ. ಮತ್ತೆ ನಮ್ಗೆ ಹಾರ್ಟ್ ಜಾಸ್ತಿ ಹೊಡ್ಕೊಳಕ್ ಶುರು ಮಾಡಿದಾಗ BP ಜಾಸ್ತಿ ಆಗುತ್ತೆ. BP ಜಾಸ್ತಿ ಆದಾಗ ನೀವು ಓಡಿರಲ್ಲ, ಅವಾಗ ಎನರ್ಜಿ ಖರ್ಚಾಗಿ ಅದೆಲ್ಲ ಅಲ್ಲೇ ಖರ್ಚಾಗ್ಬಿಡ್ತಾ ಇತ್ತು. ಅವಾಗ ಏನು ತೊಂದರೆ ಆಗ್ತಿರ್ಲಿಲ್ಲ. ಆದ್ರೆ ನೀವೇನು ಓಡಲ್ಲ, ಸುಮ್ಮನೆ ಕೂತಿರ್ತೀರಾ. ಆದ್ರೆ ಎಮರ್ಜೆನ್ಸಿ ಹಾರ್ಮೋನ್ ಸೆಕ್ರೆಟ್ ಆಗಿರುತ್ತೆ, ಹಾರ್ಟ್ ಜಾಸ್ತಿ ಹೊಡ್ಕೊಂತಾ ಇರುತ್ತೆ, ಎದೆ ಹೊಡ್ಕೊಂತಾ ಇರುತ್ತೆ. ಅವಾಗ ಏನಾಗುತ್ತೆ, BP ಜಾಸ್ತಿ ಆಗುತ್ತೆ. ಆಮೇಲೆ ಹೃದಯದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಕಿಡ್ನಿ ಜಾಸ್ತಿ ಬೇಗ ಕೆಲಸ ಮಾಡುತ್ತೆ, ಅದು ಕೂಡ ಒತ್ತಡಕ್ಕೊಳಗಾಗಿ ಸ್ವಲ್ಪನೇ ಹಾನಿಗೊಳಗಾಗಕ್ಕೆ ಶುರು ಆಗುತ್ತೆ. ಮತ್ತೆ ಮುಖ್ಯವಾಗಿ ನಮ್ಮ
ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಎನರ್ಜಿ ಜಾಸ್ತಿ ಬೇಕಾಗುತ್ತಲ್ಲ, ಎಮರ್ಜೆನ್ಸಿ ಹಾರ್ಮೋನ್ ಕೆಲಸ ಅದೇ ತಾನೆ. ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಆದಾಗ ಏನಾಗುತ್ತೆ, ಶುಗರ್, ಅದೇ ಹೇಳೋದು ನಾವು ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಇದು ಏನ್ ಹೇಳ್ತೀವಿ, ಇದು ಟೆಂಪರರಿ ಆದ್ರೆ ಸರಿ, ಖರ್ಚಾದ್ರೆ ಸರಿ. ಆದ್ರೆ ಖರ್ಚಾಗ್ಲಿಲ್ಲ ಅಂದ್ರೆ ಹಂಗೇ ಉಳ್ಕೊಂಬಿಟ್ರೆ ಅವಾಗ ನಿಮ್ಗೆ ಡಯಾಬಿಟೀಸ್. ದೇಹನೂ ಒಂದ್ 2-3 ಸತಿ ನೋಡುತ್ತೆ ಎಮರ್ಜೆನ್ಸಿ ಹಾರ್ಮೋನ್ ರಿಲೀಸ್ ಆದಾಗ. ಓ, ಇದು ಇವಾಗ ಏನು ಎಮರ್ಜೆನ್ಸಿ ಇರಲಿಲ್ಲ ಅಂತ ನಾರ್ಮಲ್ಗೆ ಬರುತ್ತೆ. ತಿರ್ಗಾ BP ನಾರ್ಮಲ್ಗೆ ಬರುತ್ತೆ, ಶುಗರ್ ನಾರ್ಮಲ್ಗೆ ಬರುತ್ತೆ, ಗ್ಯಾಸ್ಟ್ರಿಕ್ ಏನು ಎಲ್ಲ ನಾರ್ಮಲ್ಗೆ ಬರುತ್ತೆ. ಆದ್ರೆ ಪದೇ ಪದೇ ಆಗ್ತಾ ಇದ್ರೆ ಏನ್ ಮಾಡುತ್ತೆ, ಓಹೋ ಇವನ್ಗೆ ಪರ್ಮನೆಂಟ್ ಆಗೇ ಎಮರ್ಜೆನ್ಸಿ ಹಾರ್ಮೋನ್ನ ರಿಲೀಸ್ ಮಾಡೋಣ, ಯಾವಾಗಲೂ ಒತ್ತಡಕ್ಕೆ ಇರ್ತಾನೆ ಇವನ್ಗೆ ಯಾವಾಗಲೂ ಬೇಕಾಗತ್ತೆ ಎಮರ್ಜೆನ್ಸಿ ಹಾರ್ಮೋನು. ಹಾಗಾಗಿ ಅವಾಗ ರಿಲೀಸ್ ಮಾಡೋದು ಬೇಡ, ಸುಮ್ಮನೆ ಯಾರ ಕೈಲಾಗತ್ತೆ ಅಂತ ಪರ್ಮನೆಂಟ್ ಆಗಿ ರಿಲೀಸ್ ಮಾಡಿಬಿಟ್ಬಿಡುತ್ತೆ. ಆವಾಗ ನಮ್ಮ ದೇಹದಲ್ಲಿ BP ಜಾಸ್ತಿ ಇರುತ್ತೆ, ಶುಗರು ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ಕು ಜಾಸ್ತಿ ಇರುತ್ತೆ. ಜೊತೆಗೆ ಸುಮ್ಮನೆ ಈ ಥರ ಒತ್ತಡಕ್ಕೊಳಗಾದಾಗ ಏನಾಗುತ್ತೆ, ಎಲ್ಲಲ್ಲಿ ಹಿಡ್ಕೊಳ್ಳೋದು, ಮೈಕೈ ನೋವು, ಸುಸ್ತು, ಸಂಕಟ, ತಲೆನೋವು, ಈ ಥರ ಏನೇನೋ ಕಾಯಿಲೆಗಳು ಬರೋಕ್ಕೆ ಶುರು ಆಗುತ್ತೆ. ಹೀಗೆ ನಮ್ಮ ಎಮರ್ಜೆನ್ಸಿ ಹಾರ್ಮೋನ್ ರಿಲೀಸ್ ಆದಾಗ ಈ ಥರ ಮನಸ್ಸಿಗೂ ಮತ್ತು ದೇಹಕ್ಕೂ ಈ ರೀತಿ ಸಂಬಂಧ ಇದೆ. ದೇಹ ಒತ್ತಡಕ್ಕೊಳಗಾದಾಗ ಎಮರ್ಜೆನ್ಸಿ ಹಾರ್ಮೋನ್ ರಿಲೀಸ್ ಆಗುತ್ತೆ, ಅಡ್ರಿನಲಿನ್ ಹೊಟ್ಟೆನಲ್ಲಿ ಜೀರ್ಣಶಕ್ತಿ ಜಾಸ್ತಿ ಮಾಡುತ್ತೆ, ಆಸಿಡ್ ಸೆಕ್ರೇಷನ್ ಜಾಸ್ತಿ ಮಾಡುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಮಾಡುತ್ತೆ, ಹೃದಯನ ಜಾಸ್ತಿ ನೋಡ್ಕೊಳ್ಳುತ್ತೆ, ಅವಾಗ BP ಜಾಸ್ತಿ ಆಗುತ್ತೆ. ಇದು ಎಮರ್ಜೆನ್ಸಿ ಇದ್ದಾಗ ಸರಿ. ಎಮರ್ಜೆನ್ಸಿ ಇಲ್ಲದೆ ಇದ್ದಾಗ ಅದು ದೇಹಕ್ಕೆ ನಕಾರಾತ್ಮಕ ಒತ್ತಡ ಕೊಡುತ್ತೆ. ಇದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ, BP ಬರುತ್ತೆ, ಮತ್ತೆ ಶುಗರ್ ಜಾಸ್ತಿ. ಇದನ್ನ ತಿಳ್ಕೊಳ್ಳೋದ್ರಿಂದ ನಮ್ಗೆ ಇದ್ರ ಅರಿವು ಮೂಡೋದ್ರಿಂದ ಏನಾಗುತ್ತೆ, ನಾವು ಅದ್ರ ಬಗ್ಗೆ ಆ ತರ ಗಮನ ಹರಿಸಿದಾಗ ಈ ತರ ಎಲ್ಲಾ ಕಾಯಿಲೆಗಳು ನಮಗೆ ಹದ್ಬಸ್ತಲ್ಲಿ ಇಟ್ಕೊಳ್ಳೋಕೆ ಇದು ಸಹಾಯ ಆಗುತ್ತೆ.